ಡಿಸಿಷನ್ ಕ್ವಿಕ್ ಬರಕತ್ತದ. ಆದರೆ ಭಾರತೀಯ ಬ್ಯಾಟಿಂಗ್ ಒಳ್ಳೆ ಇಂಪ್ರೂವ್ಮೆಂಟ್ ಅದು ಇಲ್ಲ ಅಂತಲ್ಲ, ಅದು ಇತ್ತೀಚಿನ ದಿನದಾಗ ಯಾಕೋ ಏನೋ ಸೋಲುಗಳು ಇದು ಏನಪ್ಪ ಅಂದರೆ ಸೀರೀಸ್ ಸೋಲುಗಳು ಇವೆಲ್ಲ ಆಗ್ತಾಯಿದ್ದಾವೆ. ಹೀಗಾಗಿ ಒಂದು ಸ್ವಲ್ಪ ನಮ್ಮ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಹೆಚ್ಚಾಗ್ತಾಯಿದೆ ಅಂತ. ಬೌಲಿಂಗ್ ಅಡ್ಡಿ ಇಲ್ಲ, ಬಾಲಿಂಗ್ ಇಂಪ್ರೂವ್ಮೆಂಟ್ ಸಾಕಷ್ಟಾಗಿದೆ ಹಿಂದಿನಗಿಂತಲೂ. ಬೌನ್ಸರ್ಗಳಾಗಿರ್ಬೋದು, ಎದೆ ಮಟ್ಟದ ಬಾಲ್ಗಳಾಗಿರ್ಬೋದು, ಲೆಗ್ ಸ್ಟಿಕ್ ಮೇಲೆ ಇಡುವಂಥ ಬಾಲ್ಗಳಾಗಿರ್ಬೋದು, ಆಫ್ ಸ್ಟಿಕ್ ಮೇಲೆ ಇಡುವಂಥ ಬಾಲ್ಗಳಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ನಿಮಗೆ ಗೊತ್ತಿದ್ದಂಥ ವಿಷಯ ಏನಪ್ಪ ಅಂತಂದ್ರೆ ಯಾರ್ಕರ್ ಲೆಂಗ್ತದ ಬಾಲಿಂಗ್ ಆಗಿರ್ಬೋದು, ಇವೆಲ್ಲವೂ ಸಾಕಷ್ಟು ಇಂಪ್ರೂವ್ ಆಗಿದ್ದಾವೆ. ಮತ್ತು ಸ್ಪಿನ್ನರ್ಗಳಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಹಾಗೆ ಬ್ಯಾಟಿಂಗಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಅನ್ನೋದು ಮನಸ್ತದೆ. ಆದರೆ ಇವತ್ತು ಸಂಯಮ ಕಡಿಮೆ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಿಗೆ, ನೋಡುಗರಲ್ಲೂ ಸಹಿತ ಆಡುಗರಲ್ಲೂ ಸಹಿತ. ಅಂಥದ್ರಲ್ಲೇ ಮತ್ತು ನಿಧಾನಕ್ಕೆ ನಮ್ಮ ಕೊಹ್ಲಿ ಅವ್ರಿಗೆ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರಿಗೆ ವಯಸ್ಸು ಯಾರಪ್ಪನ ಮನೆ ಇದಿರೋದು ಯಾರು ಹೇಳಿ ತಿಳಿದಿಲ್ಲ. ವಯಸ್ಸು ಬಂದಂಗೆ ಅದೇನು ಆಗೋದು ಬರೋದು ಹೋಗೋದು ಅಷ್ಟಂತ ಸತ್ಯ, ಅದೇನು ಸುಳ್ಳಲ್ಲ. ಹೀಗಾಗಿ ಇವತ್ತು ಬಾಕ್ಸಿಂಗ್ ಡೇದಲ್ಲಿ ಸೋತಿದ್ದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಈ ನಮ್ಮ ಕೊಹ್ಲಿ ಮತ್ತು ರೋಹಿತರು ಅಂತೇಳಿ ಎಲ್ಲರೂ ಟೀಕಾ ಮಾಡ್ತಾಯಿದ್ದಾರೆ. ಹೌದು, ಜಗತ್ತು ಹಂಗದ. ಗೆದ್ದಾಗ ಹೊಗಳ್ತಾರೆ, ತೆಲ್ಮೆಟ್ಗೆ ಅಡ್ಡಾಡ್ತಾರೆ, ದೇವರ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೋತ ತಕ್ಷಣ ತೆಲಿದ ಕೆಳಗೆ ಹೋಗೋದು ಬರೋದು ಹಪ್ಪತ್ತೆ. ಅದರಲ್ಲೂ ನಮ್ಮ ಏಷ್ಯಾ ಖಂಡ, ಅದ್ರ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಇದು ಸಾಮಾನ್ಯ. ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಇಂಡಿಯಾ ಸೋಲೋದಾಗಲಿ, ಇಂಡಿಯಾದಲ್ಲಿ ಪಾಕಿಸ್ತಾನ ಸೋಲೋದಾಗಲಿ ಎರಡೂ ದೇಶಗಳಲ್ಲಿ ಸಹಿಸಲು ಅಸಾಧ್ಯವಾದಂಥ ನೋವುಗಳು ಕ್ರಿಕೆಟ್ ಪ್ರಿಯರಿಗೆ. ಯಾಕಂದ್ರೆ ಇದೆಲ್ಲ ಇಡೀ ದೇಶದ ಆಟ ಅಂತಲ್ಲ. ಎಷ್ಟೋ ಬಡವರು ಕ್ರಿಕೆಟ್ ಅಂದರೆ ಏನೂ ಗೊತ್ತಿಲ್ಲ, ಆದರೂ ನಾವು ಮಧ್ಯಮ ವರ್ಗದವ್ರು ಇದನ್ನು, ಅದರಲ್ಲೂ ಸ್ವಲ್ಪ ಸ್ಕೂಲ್ ಕಾಲೇಜಲ್ಲಿ ಕಲ್ತಂಥವ್ರು ನಾವು ಈ ಆಟವನ್ನು ಭಾಳ ಪ್ರೀತಿ ಮಾಡ್ತೀವಿ. ಆದರೆ ಇನ್ನೂ ಆದರೂ ಹಳ್ಳಿಗಳಲ್ಲಿ ಕ್ರಿಕೆಟ್ ಅಂದರೆ ಏನಪ್ಪ ಅದೇನೋ ಓಡಾಡ್ತಿರ್ತಾರೆ, ಬಿಟ್ಟರೆ ನಿಂತಿರ್ತಾರೆ. ಇದೊಂದು ನಮ್ಮ ರಾಷ್ಟ್ರೀಯ ಗೇಮನ್ನಾಗಿ ಮಾಡ್ಕೊಂಡು ನಾವು ಇವತ್ತು. ಇದರಲ್ಲೇ ಈ ಟೆಸ್ಟ್ ಆಡೋದ್ರಲ್ಲಿ ಪಾರಂಗಿದ್ರೆ ಯಾರಪ್ಪ ಅಂದರೆ ನಮ್ಮ ಗವಾಸ್ಕರ್ ಅವರು, ಸುನೀಲ್ ಗವಾಸ್ಕರ್ ಭಾಳ ದಿಟ್ಟ ಮನುಷ್ಯ. ಒಂದು ಟೆಸ್ಟ್ ಪಾಕಿಸ್ತಾನದಾಗ ಆದ್ರೆ ಆರಂಭಕ್ಕೆ ಬಂದವರು ಅಂತ್ಯತನ ಔಟ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಂಗೆ ನೆನಪದ ಇವತ್ತಿಗೂ ಪಾಕಿಸ್ತಾನದಲ್ಲಿ ಆಡಿದ್ದ ಪಾಕಿಸ್ತಾನ ಬೀಟ್ ಇಂಡಿಯಾ ನಾಟ್ ಗವಾಸ್ಕರ್. ಅದು ಸ್ಪಿನ್ ಪಿಚ್ ಮೇಲೆ ರೀ, ಹಡಿಗಳ ಇದ್ದಾಗ ಹಾಕಿದ್ದು ಅಂಥ ಸೆಂಚುರಿ ಹೊಡೆದು ಲಾಸ್ಟ್ ಹೊಡೆದ್ರು, ಅದು ಉಳಿದು ವಿಕೆಟ್ ಉಳಿಲಿಲ್ಲ. ಅಷ್ಟು ಸಂಯಮ, ಅಷ್ಟೊಂದು ಆಟ. ಅದು ಒನ್ ಡೇದಲ್ಲೇ ಫಸ್ಟ್ ಒನ್ ಡೇ ಕಾಣ್ತದೆ. ಅದರಲ್ಲೇ ಅಲ್ಲೇ 60 ಓವರ್ ಆಡಿ ಎಷ್ಟು ಅಂತ ಇದ್ರಿ, 62 ಅಂತ ಇದ್ರು, ಓವರಿಗೆ 1 ರನ್. ಇಲ್ಲೇ ಒನ್ ಡೇದಲ್ಲೇ ಅದು 2020 ಗವಾಸ್ಕರ್ ಬೇಡಪ್ಪ. ಟೆಸ್ಟ್ನಲ್ಲೇ